ನಮಸ್ಕಾರ ಎಲ್ಲರಿಗೂ. ಶ್ರೀ ದೇವಿ ಭಾಗವತ ಮಹಾಪುರಾಣದ 2ನೇ ಸ್ಕಂದದ 5ನೇ ಅಧ್ಯಾಯದ 2ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ಯಾವ ರೀತಿ ಶಂತನು ರಾಜ ಸತ್ಯವತಿಯನ್ನು ಗಂಗಾ ನದಿಯ ತೀರದಲ್ಲಿ ಆತ ಬೇಟೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಸಂಧಿಸ್ತಾನೆ. ಹಾಗೆಯೇ ಆಕೆಯನ್ನು ನೀನು ಯಾರು ಅಂತ ಕೇಳುತ್ತಾನೆ. ಆಕೆ ಅದಕ್ಕೆ ಉತ್ತರವನ್ನು ಕೊಡ್ತಾಳೆ. ಇಲ್ಲಿಯವರೆಗೆ ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದೇವೆ. ಈಗ ಅದನ್ನು ಮುಂದುವರಿಸ್ತಾ ಆಕೆ ಹೇಳ್ತಾಳೆ, ನಾನು ಬೆಸ್ತರವನ ಮಗಳು. ದೋಣಿ ನಡೆಸುವುದು ನಮ್ಮ ಕುಲದ ಧರ್ಮ. ಆದ್ದರಿಂದ ಇಲ್ಲಿ ನೀರಿನಲ್ಲಿ ನಾನು ಈ ದೋಣಿಯನ್ನು ನಡೆಸ್ತಾ ಇದ್ದೇನೆ. ನನ್ನ ತಂದೆ ಈಗ ಮನೆಗೆ ಹೋಗಿರ್ತಾನೆ. ಇದೆಲ್ಲ ಅಸತ್ಯ ಹೇ ರಾಜ ಅಂತ ಆಕೆ ಹೇಳ್ತಾಳೆ. ನಂತರ ಆಕೆ ಸುಮ್ಮನಾಗ್ತಾಳೆ. ಆಗ ರಾಜ ಕಾಮಪೀಡಿತನಾಗಿ ಅವಳನ್ನು ಕುರಿತು ಹೇಳ್ತಾನೆ, ಕುರುವಂಶದ ರಾಜರಲ್ಲಿ ಪರಾಕ್ರಮದಿಂದ ಶ್ರೇಷ್ಠನಾದ ನನ್ನನ್ನು ನೀನು ಗಂಡನನ್ನಾಗಿ ಮಾಡಿಕೋ. ನನ್ನನ್ನು ಹೊಂದುವುದರಿಂದ ನಿನ್ನ ಯೌವನವು ವ್ಯರ್ಥವಾಗಲಾರದು. ನನಗೆ ಬೇರೆ ಹೆಂಡತಿ ಯಾರೂ ಇಲ್ಲ. ಆದುದರಿಂದ ಎಲೈ ಜಿಂಕೆಯ ಕಣ್ಣಿನಂತಿರುವ ಕಣ್ಣುಗಳುಳ್ಳವಳೆ, ನೀನು ನನ್ನ ಧರ್ಮಪತ್ನಿಯಾಗು. ನಾನು ನಿನ್ನ ದಾಸನಾಗಿರುವೆನು, ಯಾವಾಗಲೂ ನಿನ್ನ ಅಧೀನನಾಗಿರುವೆನು. ಎಲೈ ಪ್ರಿಯಳೆ, ಮನ್ಮಥನು ನನ್ನನ್ನು ಪೀಡಿಸ್ತಾ ಇದ್ದಾನೆ. ಓ ಪ್ರಿಯಳೆ, ನನ್ನ ಪ್ರೀತಿಯ ಹೆಂಡತಿಯು ನನ್ನನ್ನು ಬಿಟ್ಟು ಹೋದ್ಲು. ನಾನು ಮತ್ತೊಬ್ಬಳನ್ನು ಇನ್ನೂ ಲಗ್ನವಾಗಲಿಲ್ಲ. ಆದ್ದರಿಂದ ಎಲೈ ಸುಂದರಿಯೇ, ನಾನು ಪತ್ನಿರಹಿತನಾಗಿದ್ದೇನೆ. ಅಮೃತಕ್ಕೆ ಸಮಾನವಾದಂತಹ ರುಚಿಯುಳ್ಳ ಮತ್ತು ಅತಿ ಮನೋಹರವಾದ ರಾಜನ ಈ ಮಾತನ್ನು ಕೇಳಿ ಸುವಾಸನೆಯುಳ್ಳಂತಹ ಆ ಬೆಸ್ತನ ಮಗಳು ಸಾತ್ವಿಕ ಭಾವದಿಂದ ಕೂಡಿದವಳಾಗಿ ಬಹಳ ಧೈರ್ಯದಿಂದ ರಾಜನನ್ನ ಕುರಿತು ಈ ರೀತಿಯಾಗಿ ಹೇಳ್ತಾಳೆ, ಓ ರಾಜ, ನೀನು ನನ್ನ ವಿಷಯದಲ್ಲಿ ಯಾವ ಮಾತುಗಳನ್ನು ಹೇಳಿದೆಯೋ ಅದು ಹಾಗೇ ನಿಜವಾಗಿದೆ ಎಂಬುದನ್ನು ನಾನು ಬಲ್ಲೆನು. ಆದರೆ ನಾನು ಸ್ವತಂತ್ರಳು ಅಲ್ಲವು ಎಂಬುದನ್ನು ನೀನು ತಿಳಿ. ನನ್ನನ್ನು ಕೊಡತಕ್ಕವನು ನನ್ನ ತಂದೆಯು. ಆದುದರಿಂದ ನೀನು ಆತನನ್ನು ನನ್ನ ಬಗ್ಗೆ ವಿಚಾರಿಸು. ನಾನು ಬೆಸ್ತರವನ ಮಗಳಾದರೂ ಸ್ವೇಚ್ಛೆಯಿಂದ ವರ್ತಿಸುವವಳು ಅಲ್ಲವು. ನಾನು ಯಾವಾಗಲೂ ನನ್ನ ತಂದೆಯ ಅಧೀನದಲ್ಲಿ ಇರುವೆನು. ಆದುದರಿಂದ ಪ್ರಸಿದ್ಧನಾದ ಆ ನನ್ನ ತಂದೆಯು ನನ್ನನ್ನು ನಿನಗೆ ಕೊಡುವುದಾದರೆ ನೀನು ನನ್ನನ್ನು ಮದುವೆಯಾಗು. ನಾನು ನಿನ್ನಲ್ಲಿ ಮನಸೋತು ಅಧೀನಳಾಗಿರುವೆ. ಓ ರಾಜ, ಮನ್ಮಥನು ಯಾವ ರೀತಿ ನನ್ನನ್ನು ಪೀಡಿಸ್ತಾ ಇದ್ದಾನೆಯೋ ಹಾಗೆ ನಿನ್ನನ್ನು ಪೀಡಿಸ್ತಾ ಇದ್ದಾನಲ್ಲವೇ? ಆದರೂ ಅಂತಹ ಸ್ಥಿತಿಯಲ್ಲೂ ನಮ್ಮ ಕುಲ ಪದ್ಧತಿಗಳನ್ನು ಬಿಡದೆ ಅನುಸರಿಸುವುದರಲ್ಲಿ ಸ್ಥಿರ ಬುದ್ಧಿಯನ್ನು ಕಾಪಾಡಿಕೊಂಡಿರಬೇಕು ಅಂತ ಆಕೆ ಹೇಳ್ತಾಳೆ. ಸೂತ ಮುಂದುವರಿಸ್ತಾ ಹೇಳ್ತಾನೆ, ಕಾಮಪೀಡಿತನಾದ ಆ ರಾಜನು ಅವಳ ಈ ರೀತಿಯಾದ ಮಾತನ್ನು ಕೇಳಿ ಅವಳನ್ನು ಯಾಚಿಸುವುದಕ್ಕೋಸ್ಕರ ಆ ಬೆಸ್ತರೊಡೆಯನ ಮನೆಗೆ ಹೋಗ್ತಾನೆ. ಆ ಬೆಸ್ತರವನು ರಾಜನು ಬರುತ್ತಿರುವುದನ್ನು ನೋಡಿ ಬಹಳ ಆಶ್ಚರ್ಯಪಡ್ತಾನೆ. ಅವನು ರಾಜನನ್ನು ನಮಸ್ಕರಿಸಿ ಕೈ ಮುಗಿದುಕೊಂಡು ಹೇಳ್ತಾನೆ, ಓ ದೇಶವನ್ನು ಕಾಪಾಡುವ ದೊರೆಯೇ, ನಾನು ನಿನಗೆ ದಾಸನಾಗಿದ್ದೇನೆ. ಓ ರಾಜನೇ, ನೀನು ಇಲ್ಲಿಗೆ ಬಂದಿರುವ ಉದ್ದೇಶವನ್ನು ಅಪ್ಪಣೆ ಕೊಡಿಸು. ರಾಜನು ಬೆಸ್ತರವನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ, ಎಲೈ ಪಾಪರಹಿತನಾದ ಬೆಸ್ತರವನೇ, ನೀನು ನಿನ್ನ ಈ ಮಗಳನ್ನು ನನಗೆ ಕೊಡುವುದಾದರೆ ಅವಳನ್ನು ನಾನು ನನ್ನ ಧರ್ಮ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ನಾನು ನಿನಗೆ ಹೇಳುವ ಈ ಮಾತು ನಿಜವೂ ಅಂತ ರಾಜ ಹೇಳ್ತಾನೆ ಆತನಲ್ಲಿ. ಅದಕ್ಕೆ ಉತ್ತರವಾಗಿ ಬೆಸ್ತರವನು ಹೇಳ್ತಾನೆ, ಓ ರಾಜ, ನನ್ನ ಶ್ರೇಷ್ಠಳಾದ ಕನ್ನಿಕೆಯನ್ನು ನೀನು ಪ್ರಾರ್ಥಿಸುವುದಾದರೆ ಎಂದಾದರೂ ಪುರುಷರಿಗೆ ವಿವಾಹಾರ್ಥವಾಗಿ ಕೊಡಬೇಕಾಗಿರುವಂತಹ ಅವಳನ್ನು ಅವಶ್ಯಕವಾಗಿ ನಿನಗೆ ಕೊಡುತ್ತೇನೆ. ಅವಳನ್ನು ತಕ್ಕವರನಿಗೆ ಕೊಡದೆ ಮನೆಯಲ್ಲೇ ಇಟ್ಟುಕೊಳ್ಳತಕ್ಕದ್ದಲ್ಲವು. ಆದರೆ ಅವಳಲ್ಲಿ ಹುಟ್ಟುವ ಮಗನನ್ನು ನಿನ್ನ ಕಾಲಾಂತರದಲ್ಲಿ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಬೇಕು. ಅಲ್ಲದೆ ನಿನ್ನ ಬೇರೆ ಮಗನಿಗೆ ಪಟ್ಟಾಭಿಷೇಕವನ್ನು ಖಂಡಿತವಾಗಿಯೂ ಮಾಡಬಾರದು. ಈ ರೀತಿಯಾಗಿ ಬೆಸ್ತರವನು ರಾಜನನ್ನು ಹೇಳುತ್ತಾನೆ. ಸೂತನು ಮುಂದುವರಿಸ್ತಾ ಹೇಳ್ತಾನೆ, ಬೆಸ್ತನ ಈ ಮಾತನ್ನು ಕೇಳಿ ರಾಜನು ಚಿಂತಾಮಗ್ನನಾಗ್ತಾನೆ ಮತ್ತು ಗಂಗಾ ಪುತ್ರನಾದ ಭೀಷ್ಮನನ್ನ ಪಟ್ಟಾಭಿಷೇಕಕ್ಕೆ ಯೋಗ್ಯನೆಂದು ಮನಸ್ಸಿನಲ್ಲಿ ಯೋಚಿಸಿ ಗೊತ್ತು ಮಾಡಿಕೊಂಡದ್ದರಿಂದ ಬೆಸ್ತರವನಿಗೆ ಆಗ ಯಾವ ಉತ್ತರವನ್ನೂ ಕೂಡ ರಾಜ ಕೊಡಲಿಲ್ಲ. ಹಾಗೆಯೇ ಆತ ತನ್ನ ಅರಮನೆಗೆ ವಾಪಸ್ಸಾಗ್ತಾನೆ. ಆದರೆ ಚಿಂತಾಕ್ರಾಂತನಾಗಿದ್ದುದರಿಂದ ಮನೆಯಲ್ಲಿ ಆ ರಾಜನು
ಊಟ ತಿಂಡಿ ಏನೂ ಮಾಡಲಿಲ್ಲ, ನಿದ್ರೆಯನ್ನೂ ಮಾಡಲಿಲ್ಲ. ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.